ಮೆಟ್ರೋಗೆ ಬೇಡವಾಯ್ತಾ ನಂದಿನಿ ಅನ್ನೋ ಬ್ರ್ಯಾಂಡು. ಯಾಕಂದರೆ ನಂದಿನಿ ಅನ್ನೋ ಬ್ರ್ಯಾಂಡ್ ಬಗ್ಗೆ ಎಷ್ಟೆಲ್ಲ ಹೋರಾಟಗಳಾಗಿದೆ. ಮತ್ತು KMF ಪರವಾಗಿ ಕಾಂಗ್ರೆಸ್ ಈ ಹಿಂದೆ ಸರ್ಕಾರ ರಚನೆ ಆಗದೆ ಇದ್ದಾಗ ನಡೆಸಿದ ಹೋರಾಟ ನಮ್ಮೆಲ್ಲರ ಕಣ್ಮುಂದೆ ಕೂಡ ಇದೆ. ಕಳೆದ 10 ದಿನಗಳಿಂದ ಅಮೂಲ್ಗೆ ಹೆಚ್ಚಿನ ಪ್ರಮೋಷನ್ ಈ ನಮ್ಮ ಮೆಟ್ರೋದಲ್ಲಿ ಸಿಗ್ತಾ ಇದ್ರು ಕೂಡ ಕಾಂಗ್ರೆಸ್ಸಿಗರು ಸೈಲೆಂಟ್ ಆಗಿದ್ದಾರೆ. ಸರ್ಕಾರದ ಸೈಲೆನ್ಸ್ ಬಗ್ಗೆ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಮೆಟ್ರೋಗೆ ಬೇಡವಾಯ್ತಾ ನಮ್ಮೂರ ನಂದಿನಿ? ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಅಮೂಲ್ ಕಿಯೋಸ್. 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಪ್ರಮೋಷನ್. ಸೇವ್ ನಂದಿನಿ ಕ್ಯಾಂಪೇನ್ ಮಾಡಿದ್ದ ಕಾಂಗ್ರೆಸ್ ಸೈಲೆಂಟ್. ಬೆಂಗಳೂರಿಗರ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ನಮ್ಮ ಮೆಟ್ರೋ. ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ 6 ರಿಂದ 7 ಲಕ್ಷ ಮೆಟ್ರೋ ಪ್ರಯಾಣಿಕರು ಸಂಚರಿಸ್ತಾರೆ. ಆದ್ರೆ ಕನ್ನಡಿಗರಿಗೆ ಕರ್ನಾಟಕದ ಬ್ರ್ಯಾಂಡ್ ನಂದಿನಿಗೆ ಬೆಂಗಳೂರು ಮೆಟ್ರೋ ನಿಗಮ ಮನ್ನಣೆ ಕೊಡ್ತಿಲ್ಲ. ಗುಜರಾತ್ನ ಅಮೂಲ್ಗೆ ಆದ್ಯತೆ ಕೊಟ್ಟು ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ಗಳನ್ನು ತೆರೆಯಲು ಅವಕಾಶ ನೀಡಿದೆ. ಬೆಂಗಳೂರಿನ ಪಟ್ಟಂದೂರು, ಅಗ್ರಹಾರ, ಇಂದಿರಾನಗರ, ಬೆನಿಗಾನಹಳ್ಳಿ, ಬೈಯಪ್ಪನಹಳ್ಳಿ, ಟ್ರಿನಿಟಿ, ಸರ್ ಎಂ ವಿಶ್ವೇಶ್ವರಯ್ಯ, ನಾಡಪ್ರಭು ಕೆಂಪೇಗೌಡ ನಿಲ್ದಾಣ, ನ್ಯಾಷನಲ್ ಕಾಲೇಜು, ಜಯನಗರ ಮತ್ತು ಬನಶಂಕರಿಗಳಲ್ಲಿ ಅಮೂಲ್ ಕಿಯೋಸ್ಕ್ಗಳು ಆರಂಭವಾಗಲಿವೆ. ಈ ಮೂಲಕ ನಮ್ಮ ರಾಜ್ಯದ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ನ ಅಮೂಲ್ ಬ್ರ್ಯಾಂಡ್ ಪ್ರಮೋಷನ್ ಮಾಡಲಾಗ್ತಿದೆ. ಈಗಿನ ಕಾಂಗ್ರೆಸ್ ಸರ್ಕಾರ 2023ರ ಕರ್ನಾಟಕ ಚುನಾವಣೆಗೂ ಮುನ್ನ ಬೆಂಗಳೂರು ಮಾರುಕಟ್ಟೆಗೆ ಅಮೂಲ್ ಪ್ರವೇಶ ಮಾಡೋದನ್ನ ವಿರೋಧಿಸಿತ್ತು. ಸೇವ್ ನಂದಿನಿ ಅಭಿಯಾನ ಮಾಡಿತ್ತು. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅಭಿಯಾನ ನಡೆಸಿದ್ರು. ರಾಹುಲ್ ಗಾಂಧಿ ಸಹ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಆದ್ರೀಗ ಕಾಂಗ್ರೆಸ್ ಮೌನ ವಹಿಸಿದೆ. ದೇಶ ವಿದೇಶಗಳಲ್ಲಿ ಕನ್ನಡಿಗರ ನಂದಿನಿ ಬ್ರ್ಯಾಂಡ್ ಹೆಸರಾಗಿದೆ. ಆದ್ರೆ ನಮ್ಮೂರ ನಂದಿನಿಗೆ BMRCL ಅವಕಾಶ ಕೊಡದೇ ಇರೋದಕ್ಕೆ ಕನ್ನಡಿಗರು ಕೆಂಡವಾಗಿದ್ದಾರೆ. JDS ಕೂಡ ಟ್ವೀಟ್ ಮಾಡಿ ಕುಟುಕಿದೆ. ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತಿದೆಯಾ ಏನೋ ಅನ್ನೋಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ. 2023ನೇ ಎಲೆಕ್ಷನ್ ಅಲ್ಲಿ ಇವರು ಸೇವ್ ನಂದಿನಿ ಅನ್ನುವಂಥದ್ದು ದೊಡ್ಡ ಅಭಿಯಾನವನ್ನ ಮಾಡಿ ಅಮೂಲನ್ನ ಒದ್ದೋಡಿಸ್ಬೇಕನ್ನುವಂಥದ್ದು ನಮ್ಮ ಕರ್ನಾಟಕದ ಹಾಲು ಒಕ್ಕೂಟಕ್ಕೆ ಮತ್ತು ರೈತರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಬೃಹತ್ ಹೋರಾಟವನ್ನ ಮಾಡಿದ್ದಾರೆ. ಇವತ್ತು ಮೆಟ್ರೋದಲ್ಲಿ ನಮ್ಮ ನಂದಿನಿಗೆ ಜಾಗ ಇಲ್ಲ, ಬೇರೆ ಅಮೂಲ್ನ ತಂದ್ಬಿಟ್ಟು ಇಲ್ಲಿ ಮೆರೆಸುವಂಥದ್ದು ಬೇಕಾಗಿಲ್ಲ. ಆದ್ರಿಂದ ಈ ಕೂಡಲೇ BMRCL ನಂದಿನಿಯನ್ನ ಸ್ಟಾಲ್ಗಳಿಗೆ ಹಾಕೋದ್ರ ಮುಖಾಂತರ ಅಮೂಲ್ನ ತೆಗಿಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೀವಿ. ತೀವ್ರ ವಿವಾದದ ಮಧ್ಯೆ BMRCL ತನ್ನ ನಿರ್ಧಾರವನ್ನು ಹಿಂಪಡೆಯಬೇಕಿದೆ. ಇಲ್ಲದಿದ್ರೆ ಹೋರಾಟದ ಕೂಗು ಭುಗಿಲೇಳಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.